ನಮಸ್ಕಾರ. ಇಂದಿನ ಈ ದಿನ ವಿಶ್ವಪ್ರಖ್ಯಾತ ನಂಜುಂಡೇಶ್ವರ ಪಂಚ ರಥೋತ್ಸವ ಈಗ ನಡೀತಾ ಇದೆ. ಈಗಾಗಲೇ ತುಂಬ ಯಶಸ್ವಿಯಾಗಿ ಶುರುವಾಗಿದೆ. ಸುಮಾರು 2-3 ಲಕ್ಷ ಈ ಟೈಮಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಅದಕ್ಕೆ ಸಿದ್ಧತೆಯಾಗಿ ಪೊಲೀಸ್ ಫೋರ್ಸ್ ಆಗಲಿ, ನೈಟಿಂದ ಆಗಲಿ ಎಲ್ಲ ಕರೆಕ್ಟಾಗಿ ಹೇಗೆ ಅಂದರೆ ಪೂರ್ವ ಸಭೆಯಲ್ಲಿ ಹೇಗೆ ನಾವು ಮೀಟಿಂಗ್ ಮಾಡ್ಕೊಂಡು ಸಿದ್ಧತೆ ಮಾಡ್ಕೊಂಡಿದ್ವಿ ಎಲ್ಲ ಮಾಡಿ ಕರೆಕ್ಟಾಗಿ 6:30 6:50 ಏನು ಟೈಮ್ ಇತ್ತು ಅದರ ಪ್ರಕಾರ ಶುರು ಮಾಡ್ಕೊಂಡು ಚೆನ್ನಾಗೇ ನಡೆದಿದೆ. ಆಮೇಲೆ 24ನೇ ತಾರೀಕು ಏನು ನಮ್ಮದು ತೆಪ್ಪೋತ್ಸವ ಇದೆ, ಜಾತ್ರೆದು, ಅದನ್ನು ಕೂಡ ಯಶಸ್ವಿಯಾಗಿ ಮಾಡಬೇಕು ಅಂತ ಎಲ್ಲರ ಹತ್ರ ಅಂದರೆ ಬಂದು ಜಾಯ್ನ್ ಆಗಬೇಕು ಅಂತ ಈ ಮೂಲಕ ಕೋರ್ತೇನೆ. ಧನ್ಯವಾದಗಳು ಸರ್. ಈಗ ಬೇಸಿಗೆಗಾಲ ಇದೆ, ನೀರಿಗಾಗ ಇದಿರುತ್ತೆ, ಅಭಾವ ಇರುತ್ತೆ, ಅದನ್ನ ಯಾವ ರೀತಿ ಇದು ಮಾಡ್ತಾರೆ? ಅದಕ್ಕೆ ಡ್ರಿಂಕಿಂಗ್ ವಾಟರ್ ಸಪ್ಲೈ ಮೂಲಕ ನಗರಸಭೆಯಿಂದ ಕರೆಕ್ಟಾಗಿ ಎಲ್ಲ ಸಿದ್ಧತೆ ಟ್ಯಾಂಕರ್ಸ್ ಮೂಲಕನೂ ತರಿಸ್ಕೊಂಡು ಎಲ್ಲ ಮಾಡಿದ್ದೀವಿ. ಸೊ ಏನೂ ಇಶ್ಯೂಸ್ ಇಲ್ಲಾರ್ದಾಗೆ ನೋಡ್ಕೊಂಡು ಮಾಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು ಸರ್. ನಾನು ಇಲ್ಲಿಂದ 15 ಕಿಲೋಮೀಟರ್, ನಂಜನಗೂಡಿಂದ 15 ಕಿಲೋಮೀಟರ್ ದೂರದಲ್ಲಿರೋ ಒಂದು ಹಳ್ಳಿಯಿಂದ ಬಂದಿರೋದು. ನಾನು ಲಾಸ್ಟ್ 3 ಇಯರ್ಸಿಂದ ಕಂಟಿನ್ಯೂಯಸ್ ಆಗಿ ಜಾತ್ರೆಗೆ ಬರ್ತಾ ಇದ್ದೀನಿ. ಪ್ರತಿ ಸಲ ಕೆಳಗಡೆ ನಿಂತು ಜಾತ್ರೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ, ಬಟ್ ಈ ವರ್ಷ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ಬಟ್ ಇಲ್ಲಿಗಿಂತ ನೋಡೋದಕ್ಕಿಂತ ನಾನು ಕೆಳಗಡೆ ನಿಂತು ಅಲ್ಲಿ ಜಾತ್ರೆಯಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೆ. ಲಾಸ್ಟ್ ಟೈಮ್ ತುಂಬ ಚೆನ್ನಾಗಿತ್ತು. ಇಲ್ಲಿ ಬರೋರು ಜಾತ್ರೆಗೆ ಅವ್ರವ್ರದ್ದು ಜಾತ್ರೆನ ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ, ಲಾಸ್ಟ್ ಟೈಮು ಅಪ್ಪುದು ಫೋಟೋ ಇಟ್ಕೊಂಡು ಸೆಲೆಬ್ರೇಟ್ ಮಾಡಿದರು, ಈ ಸಲ RCB ಫ್ಲ್ಯಾಗ್ ಇಟ್ಕೊಂಡು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ತುಂಬ ಜನರು ಭಾಗವಹಿಸಿದ್ದಾರೆ. ಅದು ತೇರದ್ದು ಹಗ್ಗ ಕೂಡ ಇವನ್ ನಾವು 2 ಕೈಯಿಂದ ಎತ್ತೋದಕ್ಕಾಗಲ್ಲ, ಅಷ್ಟು ದೊಡ್ಡ ಹಗ್ಗ ಇದೆ. ಅಷ್ಟು ದೊಡ್ಡ ಹಗ್ಗ ಎತ್ತಿ ರಥನ ಎಳೆದು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವನ್ ಅದರಲ್ಲಿ ರಥ ಎಳಿತಾ ಇರೋದ್ರೆ ಇನ್ನೂ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾನು ಲಾಸ್ಟ್ ಇಯರ್ ಎಕ್ಸ್ಪೀರಿಯೆನ್ಸ್ ಮಾಡಿದೆ, ರಥ ಎಳೆಯೋದನ್ನು. ಎಷ್ಟು ಜನ ಇರ್ತಾರೆ ಅಂದರೆ, ಇವನ್ ನಾವು ಏನಾದರೂ ರಥ ಬಿಟ್ಟು ಬೇರೆ ಸೈಡ್ ಹೋಗಬೇಕು ಅಂದರೂ ಕೂಡ ಆಗೋದಿಲ್ಲ. ಅವ್ರ ರಥ ಎಳೆಯೋದಕ್ಕೆ ಅಷ್ಟು ಜನ ಇರೋದ್ರಿಂದ ಆ ರಥ ಯಾವ ಸೈಡ್ ಎಳಿತಾ ಇರ್ತಾರೆ, ಜನ ಯಾವ ಸೈಡ್ ಹೋಗ್ತಾ ಇದ್ದಾರೆ, ಅದೇ ಕಡೆ ನಾವು ಹೋಗ್ಬೇಕಾಗಿರುತ್ತೆ. ಆ ಜಾಗ ಬಿಟ್ಟು ನಾವು ಹೋಗ್ತೀವಿ ಅಂದರೂ ಕೂಡ ಹೋಗೋದಕ್ಕೇನು ಅಷ್ಟು ಜಾಗ ಆಗಲ್ಲ, ಅಷ್ಟು ಜನ ಇರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ನೆಕ್ಸ್ಟಿಂದ ಇನ್ನೂ ಜಾತ್ರೆಯಲ್ಲಿ ಜನ ಜಾಸ್ತಿ ಆಗಿ ಅತಿ ದೊಡ್ಡ ಜಾತ್ರೆ ಆಗಬೇಕು. ದಕ್ಷಿಣ ಕಾಶಿ ಹೇಗೆ ಹೆಸರಾಗಿದೆ, ದೇವಸ್ಥಾನ ಅತಿ ದೊಡ್ಡ ದೇವಸ್ಥಾನ ಅಂತ ಹೆಸರಾಗಿದೆ ಕರ್ನಾಟಕದಲ್ಲಿ. ಇನ್ನು ನೆಕ್ಸ್ಟ್ ಈ ಜಾತ್ರೆ ಅತಿ ದೊಡ್ಡ ಜಾತ್ರೆ ಆಗಿ ಇಡೀ ಕರ್ನಾಟಕದಲ್ಲಿ ಹೆಸರಾಗಬೇಕು. ಇವಾಗ ಆಲ್ರೆಡಿ ಮೈಸೂರಲ್ಲಿ ಅತಿ ದೊಡ್ಡ ಜಾತ್ರೆ ಅಂದರೆ ನಂಜನಗೂಡು ಜಾತ್ರೆನೇ ದೊಡ್ಡ ಜಾತ್ರೆ ಅಂತ ಫೇಮಸ್ ಆಗಿದೆ. ಇದು ಇಡೀ ಕರ್ನಾಟಕದಲ್ಲೇ ದೊಡ್ಡ ಜಾತ್ರೆ ಅಂತ ಆಗಬೇಕು. ಸೊ ನೆಕ್ಸ್ಟಿಂದ ಇನ್ನೂ ದೊಡ್ಡದಾಗಿ ಇನ್ನೂ ಅತಿ ಹೆಚ್ಚು ಜನರು ಬಂದು ಚೆನ್ನಾಗಿರುತ್ತೆ. ತುಂಬ ಖುಷಿ ಆಯಿತು. ನನ್ನ ಹೆಸರು ಸಿಂಧು.